ಅಲ್ ಬಕರ್ ನಲ್ಲಿ ನೀವು 193rd ವರ್ಸ್ ನೋಡಿದ್ರೆ ಆ 193rd ವರ್ಸ್ ಅಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ನಾನೀಗ ಫಿತ್ನಾ ಅನ್ನೋ ಪದವನ್ನು ಬಳಸ್ತೀನಿ. ಫಿತ್ನಾ ಇಲ್ಲವಾಗುವವರೆಗೆ ಹೋರಾಡಿ. ನೆಕ್ಸ್ಟ್ ಸಾಲ ಏನ್ ಗೊತ್ತೇನು? ಅಲ್ಲಾಹನನ್ನೇ ಪೂಜಿಸುವವರೆಗೂ ನಿಮ್ಮ ಹೋರಾಟ ನಡೆಯಲಿ ಅಂತ. ಏನದರ ಅರ್ಥ? ಇದರ ಅರ್ಥ ಏನು ಅಂತಂದ್ರೆ, ಎಲ್ಲಿ ಇವರು ಫಿತ್ನಾ ಮಾಡ್ತಾರೋ ಅಂದ್ರೆ ಐಡೋಲೇಟ್ರಿಯನ್ನ, ಅಲ್ಲಾಹನಿಗೆ ಮತ್ತೆ ಜೊತೆಗಾರರನ್ನ ಸೇರಿಸ್ತಾರೋ ಅಲ್ಲೆಲ್ಲ ನೀವು ಹೋರಾಟ ಮಾಡಿ, ಮತ್ತು ಅಲ್ಲಾಹನಿಗೆ ಪೂಜೆ ಅವರು ಮಾಡುವವರೆಗೂ ನೀವು ವಧೆ ಮಾಡೋದನ್ನ ನಿಲ್ಲಿಸಬೇಡಿ ಅಂತ. ಇದು ಸಹಜವಾಗಿದೆ. ಹಾಗಿದ್ಮೇಲೆ ಎಲ್ಲೆಲ್ಲಿ ಹಿಂದೂ ಧರ್ಮೀಯರಿದ್ದಾರೋ ಅಲ್ಲಿ ಹಿಂದೂ ಧರ್ಮೀಯರನ್ನ ಅವರು ಅಲ್ಲಾಹನನ್ನ ಒಪ್ಪಿಕೊಳ್ಳುವವರೆಗೂ ನೀವು ಅವ್ರ ಮೇಲೆ ಶೋಷಣೆ ಮಾಡಿ, ಅವರನ್ನು ಹೊಡಿರಿ, ಬಡಿರಿ, ಸಾಯಿಸಿದ್ರು ತಪ್ಪಲ್ಲ. ಯಾಕೆ ಅಂತಂದ್ರೆ ಅಲ್ಲಾಹನಿಗೆ ಬಿಟ್ಟು ಬೇರೆಯವರನ್ನ ಪೂಜೆ ಮಾಡೋದು ಸಾಯಿಸೋದಕ್ಕಿಂತ ಕೆಟ್ಟದ್ದು ಅಂತ ಕುರಾನ್ ಹೇಳಿದ ನಂತರ ಬಟ್ ಧಾರ್ಮಿಕ ಮುಖಂಡರ ಬಂಧುಗಳೇ, ಸತ್ಯ ಯಾವತ್ತೂ ಕಿರುಚುವುದಿಲ್ಲ. ಅದು ಮೌನವಾಗಿ ಪ್ರಖರವಾಗಿ ಬೆಳಗುತ್ತೆ. ಇವತ್ತು ನಮ್ಮ ವಿಡಿಯೋ ಇದೆ, ಅದರಲ್ಲಿ ಮಾಂತ್ರಿಕ ಚಕ್ರವರ್ತಿ ಸೂಲಿಬೆಲೆಯವರು ಪವಿತ್ರ ಕುರಾನ್ ಬಗ್ಗೆ ಒಂದಷ್ಟು ಗಂಭೀರವಾದ ಮಾತುಗಳನ್ನಾಡಿದ್ದಾರೆ. ಅವರ ಇದರ ಬಗ್ಗೆ ನನಗೆ ಗೌರವ ಇದೆ. ಆದರೆ ಬಂಧುಗಳೇ, ದೀಪದ ಕೆಳಗೆ ಕಲೆಯುವುದು ಸಹಜ. ಆ ಕಲೆಯನ್ನೇ ಬೆಳಕು ನಂಬಿರುವ ಸೂಲಿಬೆಲೆಯವರ ಅನುಮಾನಗಳಿಗೆ ಸತ್ಯದ ಹಣತೆಯನ್ನು ಹೊಕ್ಕಿ ನಿಮ್ಮ ಅಬೂ ರಾಜಿ ಬಂದಿದ್ದಾನೆ. ನಾನಿವತ್ತು ದೇಶದ ಭಾಷೆಯಲ್ಲಿ ಮಾತಾಡಕ್ಕೆ ಬಂದಿಲ್ಲ, ಸಮಾಜವನ್ನ ಒಡೆಯಕ್ಕೆ ಬಂದಿಲ್ಲ. ಬದಲಾಗಿ ಸೂಲಿಬೆಲೆಯವರ ಪ್ರತಿ ವಾದಕ್ಕೂ ಕುರಾನ್ನ ಪವಿತ್ರ ಸಾಲುಗಳ ಮೂಲಕ, ಪುರಾವೆಗಳ ಮೂಲಕ ಉತ್ತರ ಕೊಡಕ್ಕೆ ಬಂದಿದ್ದೇನೆ. ನಮ್ಮ ಭಾರತ ಮಣ್ಣಿನ ಸಂಸ್ಕೃತಿ ಮತ್ತು ನಮ್ಮ ಆನ್ನ ಪವಿತ್ರ ಸತ್ಯ. ಆತ್ಮೀಯರೇ, ನನ್ನೆಲ್ಲ ಕನ್ನಡದ ಬಂಧುಗಳೇ, ಹೇಗಿದ್ದೀರಾ ನೀವೆಲ್ಲರೂ? ನನ್ನ ಅಬೂ ರಾಜಿ ಸೌನೂರು. ಬಂಧುಗಳೇ, ಸಮಾಜದಲ್ಲಿ ಮಾತಿನ ಮಾಂತ್ರಿಕರೆಂದೇ ಹೆಸರಾದ ಚಕ್ರವರ್ತಿ ಸೂಲಿಬೆಲೆ ಅವರು ಇಟ್ಟಿರುವ ಒಂದಷ್ಟು ಅನುಮಾನಗಳಿಗೆ ಸತ್ಯದ ಲೇಪನ ಕಾಲ ಬಂದಿದೆ. ಬಂಧುಗಳೇ, ಕತ್ತಲೆಯನ್ನು ಓಡಿಸಲು ಬೆಂಕಿಯ ಅವಶ್ಯಕತೆ ಇಲ್ಲ. ಕೇವಲ ಒಂದು ಪುಟ್ಟ ಹಣತೆಯ ಬೆಳಕು ಸಾಕಲ್ಲವೇ? ಸೂಲಿಬೆಲೆಯವರು ಕೆಲವು ಸಾಲುಗಳ ಬಗ್ಗೆ ಮಾತನಾಡಿದ್ದಾರೆ. ಸೂರಾ ಅಲ್ ಬಕರಾ ಆಯತುಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಆದರೆ ಕುರ್ಆನ್ ಎಂಬುದು ಕೇವಲ ಒಂದು ಧರ್ಮದ ಪುಸ್ತಕವಲ್ಲ, ಅದು ಇಡೀ ಮಾನವ ಕುಲಕ್ಕೆ ಇಳಿದ ಪವಿತ್ರ ಮಾರ್ಗದರ್ಶನ. ಕುರ್ಆನ್ನಲ್ಲಿ ಹೀಗೆ ಹೇಳಲಾಗಿದೆ, ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತನ್ ಲಿಲ್ ಆಲಮೀನ್. ಓ ಪ್ರವಾದಿಯವರೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಾವು ನಿಮ್ಮನ್ನು ಇಡೀ ಜಗತ್ತಿಗೆ ಕಾರುಣ್ಯವಾಗಿ ಮಾತ್ರ ಕಳುಹಿಸಿದ್ದೇವೆ. ಬಂಧುಗಳೇ, ಯೋಚನೆ ಮಾಡಿ, ಇಡೀ ಜಗತ್ತಿಗೆ ಕಾರುಣ್ಯವಾಗಿ ಬಂದ ಪ್ರವಾದಿ ಅನುಯಾಯಿಗಳು ದೇಶ ಸಾಧಿಸಲು ಹೇಗೆ ಸಾಧ್ಯ? ಸೂಲಿಬೆಲೆಯವರು ಪ್ರಸ್ತಾಪಿಸಿದ ಆ ಹೋರಾಟದ ಸಾಲುಗಳು ಯುದ್ಧ ಭೂಮಿಯಲ್ಲಿ ಅನ್ಯಾಯದ ವಿರುದ್ಧ ಹೋರಾಡುವವರಿಗೆ ಕೊಟ್ಟ ಆಜ್ಞೆ ಹೊರತು ಶಾಂತಿಯಿಂದ ಬದುಕುವ ಅಮಾಯಕರ ಮೇಲಲ್ಲ. ನಮ್ಮ ಕನ್ನಡದ ಸಾಹಿತ್ಯ ದಿಗ್ಗಜ ಕುವೆಂಪು ಅವರು ಹೇಳಿದಂತೆ, ಓ ನನ್ನ ಚೇತನ ಅಗುನಿ ಅನುತನ. ಧರ್ಮ ಎಂಬುದು ಗೋಡೆಗಳನ್ನು ಕಟ್ಟುವುದಕ್ಕಲ್ಲ, ಕರುಣೆಯ ಸಾಗರದಲ್ಲಿ ಇಳಿಯುವುದಕ್ಕೆ. ಕುರ್ಆನನ್ನು ಸರಿಯಾಗಿ ಓದಿದವರಿಗೆ ಅಲ್ಲಿ ಕಾಣುವುದು ಕೇವಲ ಪ್ರೇಮ ಮತ್ತು ಸಮಾನತೆ. ಬಂಧುಗಳೇ, ನಿಮಗೆ ಗೊತ್ತಾ, ಹಿಂದೂ ಧರ್ಮದ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದಾದ ಉಪನಿಷತ್ತುಗಳಲ್ಲಿಯೂ ಒಬ್ಬನೇ ದೇವರು ಎಂಬ ತತ್ವವಿದೆ. ಅಂದರೆ ಸತ್ಯವು ಒಂದೇ, ವಿದ್ವಾಂಸರು ಅದನ್ನು ಬೇರೆ ಹೆಸರಿನಿಂದ ಕರೆಯುತ್ತಾರೆ. ಕುರಾನ್ ಅದನ್ನೇ ಲಾ ಇಲಾಹಾ ಇಲ್ಲಲ್ಲಾಹ್, ಅಲ್ಲಾಹನ ಹೊರತು ಆರಾಧನೆಗೆ ಅರ್ಹನಾದ ಬೇರೆ ಇಲ್ಲ. ಈ ಸತ್ಯದ ಎಲೆಗಳು ಹೇಗೆ ಪರಸ್ಪರ ಬೆಸೆದುಕೊಂಡಿವೆ ನೋಡಿ.
ಸುಲಿಬೆಲೆಯವರು ಕೇಳಿದ ಆ ಪ್ರಶ್ನೆಗಳಿಗೆ ನನ್ನ ಹತ್ರ ಒಂದು ಅದ್ಭುತವಾದ ಉದಾಹರಣೆ ಇದೆ. ಸೂರ್ಯ ಎಲ್ಲರಿಗೂ ಬೆಳಕು ನೀಡುತ್ತಾನೆ. ಅವನು ಜಾತಿ ಧರ್ಮ ನೋಡುವುದಿಲ್ಲ. ಕುರಾನ್ ಕೂಡ ಸೂರ್ಯನ ಬೆಳಕಿನಂತೆ ಅಲ್ಲಿ ಪ್ರತಿಯೊಂದು ಪದವು ಮಾನವೀಯತೆಯನ್ನು ಎತ್ತಿ ಹಿಡಿಯುತ್ತದೆ. ಬಂಧುಗಳೇ, ಸತ್ಯವನ್ನು ಹರಿದಾಗ ದೇಶ ಅನ್ನುವುದು ಕರಗಿ ನೀರಾಗುತ್ತದೆ. ಸತ್ಯಕ್ಕೆ ಸೋಲಿಲ್ಲ. ಆ ಸತ್ಯದ ಹುಡುಕಾಟ ಆತ್ಮೀಯರೇ, ಸತ್ಯದ ವಿಶ್ಲೇಷಣೆ ಬಂಧುಗಳೇ, ಚಕ್ರವರ್ತಿ ಸೂಲಿಬೆಲೆಯವರು ಒಂದು ವಿಡಿಯೋದಲ್ಲಿ ಫಿತ್ನಾ ಎಂಬ ಶಬ್ದವನ್ನು ಬಳಸಿ ಕುರ್ಆನ್ ಬೇರೆಯವರನ್ನು ಕೊಲ್ಲಲು ಪ್ರೇರೇಪಿಸುತ್ತದೆ ಎಂಬಂತೆ ವಾದಿಸಿದ್ದಾರೆ. ಅವರ ವಿದ್ಯುತ್ತಿನ ಬಗ್ಗೆ ನನಗೆ ಅಪಾರ ಗೌರವವಿದೆ. ಆದರೆ ಇಲ್ಲಿ ಒಂದು ಸಣ್ಣ ತಪ್ಪು ತಿಳುವಳಿಕೆ ಅಡಗಿದೆ. ಕುರ್ಆನ್ ಅನ್ನು ನಾವು ಕೇವಲ ಅಕ್ಷರಗಳಾಗಿ ಓದಬಾರದು, ಅದರ ಆಂತರ್ಯವನ್ನು ಅರಿಯಬೇಕು. ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹ್ ಹೇಳುತ್ತಾನೆ, ವಕಾತಿಲೂಹುಂ ಹತ್ತಾ ಲಾ ತಕೂನ ಫಿತ್ನತನ್ ವಯಕೂನ ದೀನು ಲಿಲ್ಲಾಹ್. ಫಿತ್ನಾ ದಬ್ಬಾಳಿಕೆ ಅನ್ಯಾಯ ಅಳಿದು ಹೋಗುವವರೆಗೆ ಮತ್ತು ಧರ್ಮವು ಕೇವಲ ಅಲ್ಲಾಹನಿಗಾಗಿ ಮೀಸಲಾಗುವವರೆಗೆ ಅವರ ವಿರುದ್ಧ ಹೋರಾಡಿ. ಸೂರತುಲ್ ಬಕರಾ 193. ಬಂಧುಗಳೇ, ಅಲ್ಲಿ ಫಿತ್ನಾ ಅಂದರೆ ಪೂಜೆ ಮಾಡುವವರನ್ನು ಕೊಲ್ಲುವುದು ಎಂದಲ್ಲ. ಅದು ಮಕ್ಕಾದಲ್ಲಿ ಸತ್ಯದ ಹಾದಿಯಲ್ಲಿ ನಡೆಯುತ್ತಿದ್ದವರ ಮೇಲೆ ಅತಿವಾದ ದಬ್ಬಾಳಿಕೆ ನಡೆಯುತ್ತಿತ್ತು. ಅನ್ಯಾಯದ ವಿರುದ್ಧ, ದೌರ್ಜನ್ಯದ ವಿರುದ್ಧ ಶಸ್ತ್ರ ಎತ್ತುವುದಕ್ಕೆ ಇಸ್ಲಾಂ ನೀಡಿದ ಅನುಮತಿ. ಅದು ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಶಾಂತಿ ಹರಡುತ್ತಿದ್ದರೆ, ದುರ್ಬಲವನ್ನು ಶೋಷಿಸಿದರೆ ಆ ಫಿತ್ನಾವನ್ನು ತಡೆಯುವುದು ಧರ್ಮವಲ್ಲವೇ? ನಮ್ಮ ಕನ್ನಡದ ಶ್ರೇಷ್ಠ ಕವಿ ಡಿ.ವಿ.ಜಿ. ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳುತ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಬದುಕಿನಲ್ಲಿ ಮಲ್ಲಿಗೆಯಂತೆ ಸುಗಂಧ ಹರಡಬೇಕೆಂಬುದು ಇಸ್ಲಾಮಿನ ಆಶಯ. ಅದಕ್ಕೆ ಕಾಡಿಗೆ ಬೆಂಕಿದ್ದಾಗ ಅದನ್ನು ನಂದಿಸುವುದು ಹೇಗೆ ಕರ್ತವ್ಯವೋ, ಅನ್ಯಾಯದ ಬೆಂಕಿ ಹತ್ತಿದಾಗ ಹೋರಾಡುವುದು ಕೂಡ ಅಷ್ಟೇ ಅನಿವಾರ್ಯ. ಒಬ್ಬ ವೈದ್ಯನ ರೋಗಿಯ ಪ್ರಾಣ ಉಳಿಸುವುದು ಕೆಲವೊಮ್ಮೆ ಗಾಯಗೊಂಡ ಭಾಗವನ್ನು ಕತ್ತರಿಸಿ ಹಾಕುತ್ತಾನೆ. ಅದನ್ನು ಕೊಲೆ ಎನ್ನಲಾಗುತ್ತದೆ. ಅದು ಜೀವದಾನ. ಹಾಗೆ ಕುರ್ಆನ್ ಹೇಳುವುದು ಹೋರಾಟವು ಸಮಾಜದ ಶಾಂತಿಯ ಕದಡುವ ಕೆಟ್ಟ ಮನಸ್ಥಿತಿಗಳ ವಿರುದ್ಧದ ಸರ್ಜರಿ ಇದ್ದಂತೆ. ಬಂಧುಗಳೇ, ನಿಮಗೆ ಆಶ್ಚರ್ಯವಾಗಬಹುದು. ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಯುದ್ಧ ಮಾಡಲು ಪ್ರೇರೇಪಿಸುವುದು ಯಾಕೆ? ಅಧರ್ಮದ ವಿರುದ್ಧ ಧರ್ಮದ ವಿಜಯಕ್ಕಾಗಿ ಅಲ್ವೇ? ಕುರ್ಆನ್ ಸತ್ಯವು ಅದೇ ಆಗಿದೆ. ಯಾರಾದರೂ ಅಮಾಯಕರನ್ನು ಕೊಂದರೆ ಅವನು ಮಾನವ ಕುಲವನ್ನೇ ಕೊಂದಂತೆ ಎಂಬುದು ಇಸ್ಲಾಮಿನ ಮೂಲ ತತ್ವ. ಸೂಲಿಬೆಲೆಯವರು ಕೇಳಿದ ಪ್ರಕರಣ ಮತ್ತು ದೇಶದ ಬಗ್ಗೆ ನನ್ನ ಹತ್ತಿರ ಒಂದು ವಿಭಿನ್ನವಾದ ವಿಶ್ಲೇಷಣೆ ಇದೆ. ದೇಶಕ್ಕೆ ಧರ್ಮವಿಲ್ಲವೇ? ಆ ಸತ್ಯ ಏನು? ಇಸ್ಲಾಂ ಅಂದರೆ ಕೇವಲ ಭಯವೇ ಅಥವಾ ಪ್ರೀತಿಯ ಸಾಗರವೇ? ಸಾಕ್ಷಿ ಸಮೇತ ವಿವರಿಸುತ್ತೇನೆ, ಕೇಳುತ್ತಾ ಬಂಧುಗಳೇ, ಚಕ್ರವರ್ತಿ ಸೂಲಿಬೆಲೆಯವರು ಹೇಳಿದ ವಾದ ಪ್ರಕರಣವನ್ನು ಮುಂದಿಟ್ಟುಕೊಂಡು ಮುಸ್ಲಿಮರು ಓದುವುದರಿಂದಲೇ ಭಯ ಉಂಟಾಗುತ್ತಿದೆ ಎನ್ನುವಂತಹ ವಾದಗಳನ್ನು ಮುಂದಿಟ್ಟಿದ್ದಾರೆ. ಬಂಧುಗಳೇ, ಮಲ್ಲಿಗೆ ಗಿಡಕ್ಕೆ ನೀರು ಹಾಕಿದರೆ ಮಲ್ಲಿಗೆ ಹೂವೇ ಹರಡುತ್ತದೆ ಹೊರತು ಮುಳ್ಳುಗಳಲ್ಲ. ಕುರ್ಆನ್ ಮಲ್ಲಿಗೆ ಗಿಡದ ಒಳಗೆ ಪ್ರೇಮ ಮತ್ತು ಶಾಂತಿಯ ಹೊರತು ಬೇರೆ ಇಲ್ಲ. ಪವಿತ್ರ ಕುರ್ಆನ್ ಏನು ಹೇಳುತ್ತದೆ ಗೊತ್ತಾ? ಓ ಪ್ರವಾದಿಯವರೇ, ಜನರನ್ನ ನಿನ್ನ ದೇವರಾದಿಯತ್ತ ಜ್ಞಾನದಿಂದ ಮತ್ತು ಅತ್ಯಂತ ಸುಂದರವಾದ ಮಾತುಗಳ ಮೂಲಕ ಆಹ್ವಾನಿಸು. ನೋಡಿ ಬಂಧುಗಳೇ, ಇಲ್ಲಿ ಜ್ಞಾನ ಮತ್ತು ಸುಂದರ ಮಾತು ಎಂಬ ಪದಗಳಿವೆ.
ಎಲ್ಲೂ ಕತ್ತಿಯ ಅಥವಾ ಭಯದ ಮಾತೇ ಇಲ್ಲ. ಹಾಗಾದ್ರೆ ದೇಶದ ವಾತಾವರಣಕ್ಕೆ ಕಾರಣವೇನು? ಚಕ್ರವರ್ತಿಗಳೇ, ದೀಪದ ಕೆಳಗೆ ನೋಡಿ ಕತ್ತಲು ಇರುವುದು ಸಹಜ. ಆದರೆ ಆ ಕತ್ತಲಿನ ದೀಪ ಗುಣವೆಂದು ಕರೆಯುವುದು ಸರಿಯೇ? ನಮ್ಮ ಕನ್ನಡದ ಸಾಹಿತ್ಯದ ಧಾರೆ ನರಸಿಂಹ ಅವರು ಒಂದು ಕಡೆ ಹೇಳ್ತಾರೆ, ಪ್ರೀತಿಯೇ ದೇವರೊಂದು, ಹರಿತವರಿಗೆ ಸಕಲ ಜೀವಿಗಳು ಬಂಧುಗಳೇ. ಇಸ್ಲಾಂ ಹೇಳುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತನ್ನ ಮೇಲೆ ಕಸ ಎಸೆಯುತ್ತಿದ್ದ ವೃದ್ಧೆಯನ್ನು ಕೂಡ ಪ್ರೀತಿಯಿಂದ ಗೆದ್ದವರು. ಯುದ್ಧ ಭೂಮಿಯಲ್ಲಿ ಗಾಯಗೊಂಡ ಶತ್ರುವಿಗೂ ನೀರು ಕುಡಿಸಿದವರು. ಬಂಧುಗಳೇ, ಚಂದನ ಗೊತ್ತಲ್ವಾ? ಚಂದನದ ಮರವನ್ನು ಕತ್ತರಿಸಿದರು ಕೊಡಲಿಗೆ ಅದು ಸುಗಂಧವನ್ನೇ ನೀಡುತ್ತದೆ, ಹೊರತು ವಿಷವನ್ನಲ್ಲ. ಸಚ್ಚಾರಿತ್ರ್ಯದ ಮುಸ್ಲಿಮರು ಕೂಡ ಆ ಚಂದನದ ಮರದಂತೆ ಯಾರು ಮಾಡುವ ತಪ್ಪನ್ನಿಟ್ಟುಕೊಂಡು ಇಡೀ ಸಮುದಾಯವನ್ನ ಅಥವಾ ಪವಿತ್ರ ಕುರ್ಆನನ್ನ ದೂಷಿಸುವುದು ಒಬ್ಬ ಪಂಡಿತರಿಗೆ ಸಲ್ಲುವ ಮಾತಲ್ಲ. ನಿಮಗೆ ಆಶ್ಚರ್ಯವಾಗಬಹುದು. ಹಿಂದೂ ಧರ್ಮದ ಭವಿಷ್ಯ ಪುರಾಣದಲ್ಲಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಉಲ್ಲೇಖವಿದೆ ಎಂದು ಅನೇಕ ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಅಷ್ಟಕ್ಕೆ ಮಲ್ಲಿಗೆಯ ಸುಗಂಧ ಹರಡುವಂತೆ ಸಮಾಜವನ್ನು ಒಂದುಗೂಡಿಸುವ ಕೆಲಸ ಇಸ್ಲಾಮಿನಲ್ಲಿದೆ. ಸುಲಿಬೆಲೆಯವರು ಕೇಳಿದರೆ ಭಾರತ ಮುಸಲ್ಮಾನರು ಜಗತ್ತಿಗೆ ಮಾರ್ಗದರ್ಶನವಾಗಬೇಕು ಅಂತ ಸುಲಿಬೆಲೆಯವರು ಹೇಳಿದರು. ಭಾರತದ ಮುಸಲ್ಮಾನರು ಜಗತ್ತಿಗೆ ಆದರ್ಶವಾಗಬೇಕು ಅಂತ. ಹೌದು ಚಕ್ರವರ್ತಿಗಳೇ, ಈ ಮಣ್ಣಿನ ಮುಸಲ್ಮಾನರು ಇವತ್ತಿಗೂ ಆದರ್ಶವಾಗಿ ಇದ್ದಾರೆ. ನೂರಾರು ಮಂದಿ ಹಿಂದೂ ಸಹೋದರಿಯರು ಇಸ್ಲಾಮಿನ ಈ ಪವಿತ್ರ ಪ್ರೇಮಕ್ಕೆ ಮಾರು ಹೋಗಿ ಇಲ್ಲಿನ ಸಮಾನತೆಯನ್ನು ಕಂಡು ಗೌರವದಿಂದ ಕಾಣುತ್ತಾರೆ. ಅಂದರೆ ಅದಕ್ಕೆ ಕಾರಣ ಕುರ್ಆನ್ನಲ್ಲಿರುವ ಮಾನವೀಯತೆ ಹೊರತು ಭಯವಲ್ಲ. ಆದರೆ ಈ ಸತ್ಯದ ಪಯಣದ ಅಂತಿಮ ಹಂತ ಇನ್ನೂ ಅದ್ಭುತವಾಗಿದೆ. ಈ ದೇಶದ ಏಕತೆಗೆ ಇಸ್ಲಾಂ ನೀಡಿದ ಕೊಡುಗೆಯೇನು? ಅಬ್ದುಲ್ ಕಲಾಂ ಅಂತಹ ವ್ಯಕ್ತಿಗಳನ್ನು ಹೇಗೆ ಸೃಷ್ಟಿಯಾದವು? ಬಂಧುಗಳೇ, ಚಕ್ರವರ್ತಿ ಸುಲಿಬೆಲೆಯವರು ಒಂದು ಅದ್ಭುತ ಮಾತು ಹೇಳಿದ್ದಾರೆ. ಭಾರತ ಮುಸಲ್ಮಾನರು ಇಡೀ ಜಗತ್ತಿಗೆ ಆದರ್ಶವಾಗಬಲ್ಲವರು ಅಂತ. ಚಕ್ರವರ್ತಿಗಳೇ, ನಿಮ್ಮ ಈ ಮಾತಿಗೆ ನಾನು 100% ಸಹಮತ ವ್ಯಕ್ತಪಡಿಸುತ್ತೇನೆ. ಯಾಕೆಂದರೆ ಈ ಮಣ್ಣಿನ ಮುಸಲ್ಮಾನರಿಗೆ ಒಂದು ಕೈಯಲ್ಲಿ ಪವಿತ್ರ ಕುರ್ಆನ್ ಇದ್ದರೆ ಇನ್ನೊಂದು ಕೈಯಲ್ಲಿ ಈ ಭಾರತದ ಸಂವಿಧಾನವಿದೆ. ಇಸ್ಲಾಂ ನಮಗೆ ದೇಶ ಪ್ರೇಮವನ್ನು ಕಲಿಸಿಕೊಡುತ್ತದೆ. ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹ್ ಹೇಳುತ್ತಾನೆ, ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ذكر وانثى وجعلناكم شعوبا وقبائل لتعارفوا. ಓ ಮಾನವರೇ, ನೀವು ನಿಮ್ಮನ್ನು ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆಯಿಂದ ಸೃಷ್ಟಿಸಿದ್ದೇವೆ ಮತ್ತು ನೀವು ಒಬ್ಬೊಬ್ಬರನ್ನು ಗುರುತಿಸಲಿಕ್ಕಾಗಿ ನಿಮ್ಮನ್ನು ವಿವಿಧ ಜನಾಂಗ ಹಾಗೂ ಪಂಗಡಗಳನ್ನಾಗಿ ಮಾಡಿದ್ದೇವೆ. ಸೂರ ಕುರ್ಆನ್ ನೋಡಿದರೆ ಈ ಒಂದು ಆಯತಿದೆ. ಬಂಧುಗಳೇ, ಈ ಸಾಲುಗಳನ್ನು ಗಮನಿಸಿ. ಇಲ್ಲಿ ಅಲ್ಲಾಹನು ಕೇವಲ ಮುಸಲ್ಮಾನರಲ್ಲ, ಓ ಮಾನವರೇ, ಇಡೀ ಮಾನವ ಕುಲವನ್ನೇ ಉದ್ದೇಶಿಸಿ ಮಾತನಾಡಿದ್ದಾನೆ. ವೈವಿಧ್ಯತೆಯ ಅಲ್ಲಾಹನ ಇಚ್ಛೆ ಎಂದು ಸಾರುವ ಇಸ್ಲಾಂ ದೇಶಕ್ಕೆ ಹೇಗೆ ಅವಕಾಶ ಕೊಟ್ಟಿತು? ನಮ್ಮ ಕನ್ನಡದ ನಾಡು ನುಡಿ ಬಗ್ಗೆ ಅಪಾರ ಪ್ರೇಮವಿದ್ದ ಕನ್ನಡದ ಆಸ್ತಿ ಎಂ ಅತೀಕ್ ಅಹ್ಮದ್ ರವರಂತಹ ಸಾಹಿತಿಗಳು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಕನ್ನಡದ ಅಕ್ಷರಗಳಲ್ಲಿ ಇಸ್ಲಾಮಿನ ಸಾಹಿತ್ಯವನ್ನು ಅಳವಡಿಸಿದ ಸಾವಿರಾರು ಮುಸ್ಲಿಂ ಪಂಡಿತರು ಈ ಮಣ್ಣಿನಲ್ಲಿದ್ದಾರೆ. ಇಸ್ಲಾಂ ಅಂದರೆ ಕೇವಲ ಅರಬಿಕ್ ಅಲ್ಲ. ಇಸ್ಲಾಂ ಅಂದರೆ ಅದು ಕನ್ನಡದ ಕಸ್ತೂರಿಯ ಗಮನವನ್ನು ಹರಡುವ ಸತ್ಯ. ಉಪ್ಪಿನ ರುಚಿ ಸಮುದ್ರಕ್ಕೆ ಹೋದಾಗ
ತಿರುಗುತ್ತದೆ ಹೊರತು ದಡದಲ್ಲಿ ನಿಂತಾಗಲ್ಲ. ಹಾಗೆ ಇಸ್ಲಾಮಿನ ಸೌಂದರ್ಯ ಅರಿಯಬೇಕಾದರೆ ನೀವು ಕುರ್ಆನ್ ಎಂಬ ಪ್ರೇಮದ ಸಾಗರಕ್ಕೆ ಇಳಿಯಬೇಕು. ಚಕ್ರವರ್ತಿಗಳೇ, ಅಬ್ದುಲ್ ಕಲಾಂ ಅವರು ಸರಸ್ವತಿ ಪೂಜೆ ಮಾಡಿದ್ದನ್ನ ನೀವು ಪ್ರಶ್ನಿಸಿದ್ದೀರಿ. ಆದರೆ ಕಲಾಂ ಅವರು ಮಾಡಿದ್ದು ಸಮನ್ವಯದ ಕೆಲಸ. ದೈವದ ರೂಪಗಳು ಬೇರೆ ಇರಬಹುದು, ಆದರೆ ಮೂಲ ಸತ್ಯ ಒಂದೇ ಎಂದು ಅರಿತವರು. ಬಂಧುಗಳೇ, ಇವತ್ತು ಈ ವಿಡಿಯೋ ನೋಡುತ್ತಿರುವ ನನ್ನೆಲ್ಲ ಒಂದು ಸಹೋದರಿಯರಿಗೆ ನಾನು ಹೇಳುವುದಿಷ್ಟೇ, ಇಸ್ಲಾಂ ಎಂದರೆ ಭಯವಲ್ಲ, ಅದು ಸೋದರತ್ವ. ಇಸ್ಲಾಂ ಎಂದರೆ ಕತ್ತಲೆಯಲ್ಲ, ಅದು ಜ್ಞಾನದ ಜ್ಯೋತಿ. ಕುರ್ಆನ್ನ ಈ ಅದ್ಭುತ ಪ್ರೇಮಕ್ಕೆ ಮಾರುಹೋಗಿ ಇವತ್ತು ಲಕ್ಷಾಂತರ ಜನರು ಈ ದಾರಿಯತ್ತ ನೋಡುತ್ತಿದ್ದಾರೆ. ಅಂದರೆ ಅದಕ್ಕೆ ಕಾರಣ ಇಲ್ಲಿ ಸಮಾನತೆ, ಇಲ್ಲಿನ ಸಮಾನತೆಯಾಗಿದೆ. ಒಬ್ಬನೇ ತಂದೆಯ ಮಕ್ಕಳಾಗಿ ನಾವೆಲ್ಲರೂ ಬದುಕಬೇಕೆಂಬುದೇ ಇಸ್ಲಾಮಿನ ಸಂದೇಶ. ಬಂಧುಗಳೇ, ಸೂಲಿಬೆಲೆಯವರು ಕೇಳಿದರು, ಕುರ್ಆನ್ನಲ್ಲಿ ಬದಲಾವಣೆ ಸಾಧ್ಯವಿಲ್ಲ ಅಂತ. ಚಕ್ರವರ್ತಿಗಳೇ, ನನಗೊಂದು ಮಾತು ಹೇಳಿ. ಸೂರ್ಯನ ಬೆಳಕು ಬಿಳಿಯಾಗಿರುತ್ತೆ ಅಲ್ವಾ? ಆದರೆ ಅದೇ ಬೆಳಕು ಮಲೆಹನಿಯ ಮೇಲೆ ಬಿದ್ದಾಗ ಏನಾಗುತ್ತೆ? ಅಲ್ಲಿ ನಮಗೆ 7 ಬಣ್ಣದ ಮಲೆಬಿಲ್ಲು ಕಾಣಿಸುತ್ತೆ. ಈಗ ಯಾರೊಬ್ಬರು ಬಂದು ನನಗೆ ಮಲೆಬಿಲ್ಲು ಇಷ್ಟ ಇಲ್ಲ, ಸೂರ್ಯನ ಬೆಳಕಿಗೆ ಯಾಕೆ 7 ಬಣ್ಣ ಕೊಡಬೇಕು, ಆ ಸೂರ್ಯನೇ ಬದಲಾಯಿಸಿ ಅಂದರೆ ಅದು ಸಾಧ್ಯನಾ? ಖಂಡಿತ ಇಲ್ಲ. ಯಾಕಂದ್ರೆ ಆ 7 ಬಣ್ಣಗಳು ಸೂರ್ಯನ ಬೆಳಕಿನಲ್ಲೇ ಅಡಗಿದೆ. ಅದು ಪ್ರಕೃತಿಯ ನಿಯಮ. ಅದೇ ರೀತಿ ಬಂಧುಗಳೇ, ಪವಿತ್ರ ಕುರ್ಆನ್ ಎಂಬುದು ಆ ಸೂರ್ಯನ ಬೆಳಕಿನಂತೆ. ಅದು ಸಚ್ಚಾರಿತ್ರದ ಮನುಷ್ಯನ ಮೇಲೆ ಬಿದ್ದಾಗ ಪ್ರೇಮವಾಗಿ ಕಾಣಿಸುತ್ತದೆ, ಅನ್ಯಾಯದ ಮೇಲೆ ಬಿದ್ದಾಗ ಹೋರಾಟವಾಗಿ ಕಾಣಿಸುತ್ತದೆ, ಹಸಿದವನ ಮೇಲೆ ಬಿದ್ದಾಗ ದಾನವಾಗಿ ಕಾಣಿಸುತ್ತದೆ, ಮತ್ತು ನೊಂದವನ ಮೇಲೆ ಬಿದ್ದಾಗ ಸಾಂತ್ವನವಾಗಿ ಕಾಣಿಸುತ್ತದೆ. ಅಷ್ಟೇ. ಮಲೆಬಿಲ್ಲನ್ನು ನೋಡಿ ಆನಂದಿಸುವುದನ್ನು ಬಿಟ್ಟು ಸೂರ್ಯನೇ ದೂಷಿಸುವುದು ಇಷ್ಟ ತಪ್ಪೋ? ಕುರ್ಆನ್ನ ಮಾನವೀಯತೆಯನ್ನು ಅರಿಯದೆ ಅದರೊಳಗಿನ ಯುದ್ಧದ ಸಾಲುಗಳನ್ನು ದೂಷಿಸುವುದು ಅಷ್ಟೇ ತಪ್ಪು. ಚಕ್ರವರ್ತಿಯರೇ, ಸೂರ್ಯನ ಕೆಲಸ ಕತ್ತಲೆಯನ್ನು ಓಡಿಸುವುದು, ಕುರ್ಆನ್ನ ಕೆಲಸ ಮನಸ್ಸಿನ ಒಳಗಿರುವ ಕತ್ತಲೆಯನ್ನು ಓಡಿಸುವುದು. ಸೂರ್ಯ ತನ್ನ ಕಿರಣಗಳಿಂದ ಕೆಲವೊಮ್ಮೆ ಕ್ರಿಮಿ ಕೀಟಗಳನ್ನು ಸುಟ್ಟು ಹಾಕುತ್ತೆ. ಅದು ಪರಿಸರದ ಶುದ್ಧೀಕರಣಕ್ಕಾಗಿ. ಹಾಗೆಯೇ ಕುರ್ಆನ್ ಅನ್ಯಾಯವನ್ನ ಸುಡುತ್ತೆ. ಅದು ಸಮಾಜದ ಶಾಂತಿಗಾಗಿ. ನಮ್ಮ ಕನ್ನಡದ ದಾಸ ಶ್ರೇಷ್ಠ ಕನಕದಾಸರು ಹೇಳಿದ್ರು, ಕುಲವೆಂದು ಹೋರಾಡದಿರಿ ಅಂತ ಕುರ್ಆನ್ ಹೇಳುವುದು ಅದನ್ನೇ. ಮಾನವ ಕುಲವೇ ಮುಂದು ಅಂತ. ಬೆಳಕು ನೀಡುವ ಸೂರ್ಯನನ್ನು ನೀವು ಹೇಗೆ ಬದಲಾಯಿಸಲು ಸಾಧ್ಯವಿಲ್ಲವೋ, ಸತ್ಯವನ್ನು ಸಾರುವ ಕುರ್ಆನ್ನ ಒಂದೇ ಒಂದು ಅಕ್ಷರವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಯಾಕಂದರೆ ಸತ್ಯ ಯಾವತ್ತೂ ಶಾಶ್ವತ. ಬಂಧುಗಳೇ, ಚಕ್ರವರ್ತಿ ಸೂಲಿಬೆಲೆಯವರಂತಹ ಮತ್ತು ಈ ದೇಶದ ಮುಸಲ್ಮಾನರನ್ನು ಪರಸ್ಪರ ಗೌರವದಿಂದ ಕೈ ಜೋಡಿಸಿದರೆ ಭಾರತವು ಜಗದ್ಗುರುವಾಗುವುದರಲ್ಲಿ ಸಂಶಯವಿಲ್ಲ. ದೇಶ ಮರೆತು ಪ್ರೀತಿಯಿಂದ ಬದುಕೋಣ. ಸತ್ಯಕ್ಕೆ ಸೋಲಿಲ್ಲ. ಅಂತಿಮವಾಗಿ ಜಯ ಸತ್ಯದ್ದೇ. ನಿಮಗೆ ಈ ಸರಣಿ ಹೇಗೆ ಅನಿಸಿತು? ನಿಮ್ಮ ಹೃದಯದ ಮಾತುಗಳನ್ನ ಇಲ್ಲಿ ಹಂಚಿಕೊಳ್ಳಿ. ಪ್ರತಿಯೊಂದು ಕಮೆಂಟ್ ಕೂಡ ಸತ್ಯದ ಧ್ವನಿಯಾಗಿರಲಿ. ನಾನು ನಿಮ್ಮ ಅಬುರಾಸಿ ಸತ್ಯದ ಹಾದಿಯಲ್ಲಿ ನಿಮ್ಮ ಜೊತೆಗೆ ಇರ್ತೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜೈ ಹಿಂದ್.